ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ಪೂಜೆ ಮಾಡಿ ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ಬಂದುಬಿಟ್ಟು ಉಪ್ಪಿಟ್ಟು ಮತ್ತು ಬಜ್ಜಿ ಮೆಣಸಿನ್ಕಾಯಿನ ಮಾಡಿದ್ದೀನಿ. ಮೆಣಸಿನ್ಕಾಯಿ ಅಂದರೆ ಹಿಟ್ಟಚ್ಚಿದ ಮೆಣಸಿನ್ಕಾಯಿ ಮಾಡಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ನಿನ್ನೆ ಸಂಜೆ ವ್ಲಾಗ್ ಇದು. ಸಂಜೆ ವ್ಲಾಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಿ ನ್ಯೂ ಬಲ್ಪ್ ಅಂದರೆ ಹೊಸ ಬಲ್ಪನ್ನು ಹಾಕ್ತಾಯಿದ್ದಾರೆ ಬೀದಿಗೆ. ಓಣಿಲೆಲ್ಲ ಅದು ಚಿಕ್ಕ ಬಲ್ಪ್ ಹಾಕಿದ್ರಲ್ಲ ಅದನ್ನು ತೆಗೆದು ದೊಡ್ಡದಾಗ್ತಾ ಇದ್ದಾರೆ. ನಿನ್ನೆ ನೈಟ್ ಡಿನ್ನರ್ ಇದು. ಈರುಳ್ಳಿ ಪಲ್ಯ ಮಾಡಿ ಹಾಗೆ ಚಪಾತಿನ ಮಾಡಿದ್ದೆ. ಈರುಳ್ಳಿ ಪಲ್ಯಗೆ ಈರುಳ್ಳಿನ ಒಂದು ಸ್ಲೈಸಾಗಿ ಹೆಚ್ಕೊಂಡು ಹಸಿರು ಮೆಣಸಿನ್ಕಾಯಿ, ಒಂದು ಕಾಯಿ ಇರೋ ಟೊಮೊಟೊ ಹಣ್ಣು ಅಂದರೆ ಕಾಯಿ ಟೊಮೊಟೊನ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ, ಈರುಳ್ಳಿ ಪಲ್ಯ ಅಂತ. ಅದ್ರ ಜೊತೆಗೆ ಮತ್ತು ಚಪಾತಿನೂ ಕೂಡ ಮಾಡಿದ್ದೆ. ನಿನ್ನೆ ನೈಟ್ ಡಿನ್ನರ್ಗೆ ಇದು. ಏನಿಲ್ಲ, ಮಾಮೂಲಿಯಾಗಿ ಬೆಳಗ್ಗೆ ರೊಟ್ಟಿ ಮಾಡ್ತೀವಿ, ಸಂಜೆ ಹಾಗೆ ಚಪಾತಿನ ಮಾಡ್ತೀವಿ. ನಿನ್ನೆ ನೈಟ್ ಡಿನ್ನರಿಂದಿದು ನಾನು ಊಟ ಮಾಡಿದ್ದು. ಕಾಳು ಪಲ್ಯ ಇತ್ತು, ಬೆಳಗ್ಗೆದು ರೊಟ್ಟಿಗೆ ಮಾಡಿದ್ದೆ ಅಲ್ವಾ. ಹೆಸರು ಕಾಳು ಮತ್ತು ಮಡಿಕೆ ಕಾಳು, ಅಲಸಂದೆ ಮತ್ತು ಬಟಾಣಿ ಉಪ್ಪು ಕಡಲೆ ಪಲ್ಯ ಮಾಡಿದ್ದೆ. ಹಾಗೆ ಈರುಳ್ಳಿ ಪಲ್ಯ ಇವತ್ತಿಂದು. ಅದು ಬಂದು ಚಟ್ನಿ, ಕೆಂಪು ಚಟ್ನಿ ಮಾಡಿದ್ದೆ. ಎನಿ ಟೈಮ್ ನಮ್ಮ ಮನೇಲಿ ಇದ್ದೇ ಇರುತ್ತೆ ಅದು. ಬೆಳಗಿನ ತಿಂಡಿಗೆ ಬಂದುಬಿಟ್ಟು ಬಜ್ಜಿ ಮಾಡಿದ್ದೀನಿ. ಉಪ್ಪಿಟ್ಟಿಂದೇನು ತೋರಿಸಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಹಿಟ್ಟನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಅಜ್ವಾನನ ತಿಕ್ಕಿ ಕೈನಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ಜೀರಿಗೆ, ಆಮೇಲೆ ಉಪ್ಪು ಆಲ್ರೆಡಿ ಹಾಕಿದ್ದೆ. ಉಪ್ಪು ಮತ್ತು ಸೋಡಾ ಪುಡಿ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಜೀರಿಗೆ ಮತ್ತು ಅಜ್ವಾನ ಹಾಕಿದ್ದೀನಿ. ಆಲ್ರೆಡಿ ಎಣ್ಣೆ ಕಾದಿರುತ್ತೋ, ಮಿರ್ಚಿ ಚೆನ್ನಾಗಿ ಬರಬೇಕು ಅಂದರೆ ಎಣ್ಣೆ ಕಾದಿರುತ್ತಲ್ಲ ಮುಂಚೆನೇ ಕಾಯಕ್ಕೆ ಇಟ್ಬಿಡಬೇಕು. ಆ ಎಣ್ಣೆ ಕಾದಿರೋ ಎಣ್ಣೆನ ತೊಗೊಂಡು ಹಿಟ್ಟಿನೇನು ಕಾಯಿಸ್ಬೇಕು ಅನ್ನೋ ಹೊತ್ತಿನಲ್ಲಿ ಅದನ್ನು ಎಣ್ಣೆ ಚೂರು ಹಾಕಿದರೆ ಈ ಥರ ಬಬಲ್ಸ್ ಎಲ್ಲ ಬರುತ್ತೆ. ಆ ಥರ ಬಂದಮೇಲೆ ಈ ಥರ ಮಿದುವಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ ಪರ್ಫೆಕ್ಟ್ ಆಗಿದೆ ಇದು ಹಿಟ್ಟು. ಇವಾಗ ಬಜ್ಜಿನ ಬಿಡೋಣ ಬನ್ನಿ. ಇವಾಗ ಬಜ್ಜಿನ ಬಿಡ್ತಾಯಿದ್ದೀನಿ ಒಂದೊಂದೇ ಹಿಟ್ಟಿನಲ್ಲಿ. ಹಸಿಮೆಣ್ಸಿನ್ಕಾಯಿ. ಸೊ ನಮ್ಮ ಮನೇಲಿ ಹಸಿರು ಮೆಣ್ಸಿನ್ಕಾಯಿ ಇರಲಿಲ್ಲ. ಸೊ ಹಸಿಮೆಣ್ಸಿನ್ಕಾಯಲ್ಲೇ ಕೆಂಪಾಗಿತ್ತು ಆಲ್ರೆಡಿ ಅದೆಲ್ಲ. ಸೊ ಅದನ್ನೇ ಇವಾಗ ಬಿಡ್ತಾಯಿದ್ದೀನಿ. ಒಂದೊಂದಾಗೆ ಬಿಡ್ತಾ ಹೋಗ್ತೀನಿ ನೋಡಿ. ಅದೇ ಹಿಟ್ಟಿನಲ್ಲೇ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಬಿಟ್ಟು ಬಜ್ಜಿನ ಬಿಡ್ತಾಯಿದ್ದೀನಿ. ನಮ್ಮನೇಲಿ ಕೊತ್ತಂಬರಿ ಎಲ್ಲ ಸ್ಕಿಪ್ ಮಾಡಿದೆ, ನೀವೇ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಹೀಗಿತ್ತು ಇವತ್ತಿನ ವ್ಲಾಗ್ ಬಂದುಬಿಟ್ಟು. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್, ಲವ್ ಯು.